ಹೇಳ್ತಾನ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿರುವಂತ ಮೊನ್ನೆ ಅದ್ರ ಬಗ್ಗೆ ಪದೇ ಪದೇ ಮೊನ್ನೆ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಮಾಧ್ಯಮ ಹೇಳ್ಬೇಕಾದ್ರೆ ಈ ರೂಲ್ಸ್ ಇಲ್ಲ. ಅದು ಬೇರೆ ವಿಷಯ ನೀವು ಏನು ಕೇಳಿದ್ರೆ ಸೌದಕ್ಕೆ ಏನು ಕೇಳ್ತಿದ್ದ ಅದು ಹೇಳ್ರಿ. ಅದ್ರ ಬಗ್ಗೆ ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ BJPಯಲ್ಲಿ ವಾಪಸ್ ಬರ್ತಾವಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನಾವು ಹಿಡಿದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ. ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪಡಿಸ್ತೀನಿ. ಯಾವುದೇ ಪರಿಸ್ಥಿತಿ ನಾವು BJP ಬಿಡೋಲ್ಲ. BJPಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು BJP ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟು ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಪಕ್ಷ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ. ಬೇರೆ ಪಕ್ಷ ಕಟ್ಟುವ ಅನ್ನೋ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ BJP RSS ಅದ ಸಾಕು, ಬೇರೆದು ಜೋರ್ತಿಲ್ಲ. ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಹೇಳ್ತಾನೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿರುವಂತ ಮೊನ್ನೆ ಅದ್ರ ಬಗ್ಗೆ ಪದೇ ಪದೇ ಮೊನ್ನೆ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಮಾಧ್ಯಮ ಹೇಳ್ಬೇಕಾದ್ರೆ ಈ ರೂಲ್ಸ್ ಇಲ್ಲ. ಅದು ಬೇರೆ ವಿಷಯ ನೀವು ಏನು ಕೇಳಿದ್ರೆ ಸೌದಕ್ಕೆ ಏನು ಕೇಳ್ತಿದ್ದ ಅದು ಹೇಳ್ರಿ. ಅದ್ರ ಬಗ್ಗೆ ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ BJPಯಲ್ಲಿ ವಾಪಸ್ ಬರ್ತಾವಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನಾವು ಹಿಡಿದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ. ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪಡಿಸ್ತೀನಿ. ಯಾವುದೇ ಪರಿಸ್ಥಿತಿ ನಾವು BJP ಬಿಡೋಲ್ಲ. BJPಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು BJP ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟು ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಪಕ್ಷ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ. ಬೇರೆ ಪಕ್ಷ ಕಟ್ಟುವ ಅನ್ನೋ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ BJP RSS ಅದ ಸಾಕು, ಬೇರೆದು ಜೋರ್ತಿಲ್ಲ. ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ. ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೀವಿ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವ್ರನ್ನ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೀನಿ. ಹೇಳ್ತಾನೆ ಯತ್ನಾಳ್ ಅವರು ಉಚ್ಚಾಟನೆ ಮಾಡಿರುವಂತ ಮೊನ್ನೆ ಅದ್ರ ಬಗ್ಗೆ ಪದೇ ಪದೇ ಮೊನ್ನೆ ಹೇಳಿದ್ರು ಅದ್ರ ಬಗ್ಗೆ ಎಲ್ಲ ಮಾಧ್ಯಮ ಹೇಳ್ಬೇಕಾದ್ರೆ ಈ ರೂಲ್ಸ್ ಇಲ್ಲ. ಅದು ಬೇರೆ ವಿಷಯ ನೀವು ಏನು ಕೇಳಿದ್ರೆ ಸೌದಕ್ಕೆ ಏನು ಕೇಳ್ತಿದ್ದ ಅದು ಹೇಳ್ರಿ. ಅದ್ರ ಬಗ್ಗೆ ಯತ್ನಾಳ್ ಅವ್ರ ಬಗ್ಗೆ ಅವರು ನಮ್ಮ BJPಯಲ್ಲಿ ವಾಪಸ್ ಬರ್ತಾವಂತ 100ಕ್ಕೆ 100 ನಮ್ಗೆ ವಿಶ್ವಾಸ ಇದೆ. ಮುಂದೆ ಅವರು ನಿನ್ನೆ ಬಿಜಾಪುರದಲ್ಲಿ ಬೇರೆ ಪಕ್ಷ ಕಟ್ಟು ಅನ್ನೋ ಉದ್ದೇಶದಲ್ಲಿ ಮಾತಾಡೋದು ಹೇಳಿದಾನೆ. ಅವ್ರು ಪೂರ್ಣ ವಿಡಿಯೋ ನಾವು ಹಿಡಿದಾನೆ. ಅವ್ರು ಹೇಳಿದ ಉದ್ದೇಶ ಬೇರೆ ಇದೆ, ಕೆಲವೊಂದು ಮಾಧ್ಯಮ ಬಂದದ್ದು ಬೇರೆ ಇದೆ. ನಾವು ಬೆಂಗಳೂರು ಸಭೆ ಆದ ನಂತರ ವಾಪಸ್ ಭೇಟಿಯಾಗಿಲ್ಲ. ಅದು ಚರ್ಚೆ ಮಾಡೋದು ಒಂದು ನೀವು ಫಸ್ಟ್ ಪಡಿಸ್ತೀನಿ. ಯಾವುದೇ ಪರಿಸ್ಥಿತಿ ನಾವು BJP ಬಿಡೋಲ್ಲ. BJPಯಲ್ಲೇ ನಾವು ಮುಂದುವರಿತೀವಿ. ಯತ್ನಾಳ್ ಅವರು BJP ಮುಂದುವರಿತಾರೆ. ನಾ ಬೇರೆ ಪಕ್ಷ ಕಟ್ಟು ಅನ್ನೋದು ನನಗೆ ಇಲ್ಲ. ನೀವು ಮಾಧ್ಯಮ ಸೃಷ್ಟಿ ಮಾಡೋ ಅನಿಸ್ತದೆ. ಬಟ್ ನಾವು ಭಾರತೀಯ ಜನತಾ ಪಕ್ಷ ಬೇರೆ ಪಕ್ಷ ಬಿಟ್ಟು ಹೋಗಲ್ಲ. ನಮ್ಮ ಟೀಮ್ ಯತ್ನಾಳ್ ಅವ್ರು ಹೋಗೋದಿಲ್ಲ. ಬೇರೆ ಪಕ್ಷ ಕಟ್ಟುವ ಅನ್ನೋ ನಮ್ಮ ವಿಶ್ವಾಸ ಇದೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿಲ್ಲ. ಹಿಂದುತ್ವದ ಹೆಸರು ಮೇಲೆ ಒಂದು ಹಿಂದುತ್ವ BJP RSS ಅದ ಸಾಕು, ಬೇರೆದು ಜೋರ್ತಿಲ್ಲ. ಯತ್ನಾಳ್ ಅವರು ಹೊಸ ಪಾರ್ಟಿ ಕಟ್ಟಲ್ಲ. ನಾವು ಈಗ ಯಾಕಂದ್ರೆ ನಾವು ಮುಂದಿನ ಮತ್ತೆ ಸಭೆ ಮೀಟಿಂಗ್ ಕೊಡ್ತೀವಿ. ನಾವು ಮೀಟಿಂಗ್ ಅಂದರೆ ನಾವು ಶಾಸಕರ ಕಮಿಟಿ ಮೀಟಿಂಗ್ದಾಗ ಕೂಡ್ತಿರ್ತೀವಿ. ನಾವು ಕೂಡಿದಾಗ ಚರ್ಚೆ ಮಾಡ್ತೀವಿ. ಅವ್ರು ಯಾಕೆ ಮಣ್ಣು ಮಾಡಿದಾಗ ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ಪಕ್ಷ ಮುಜುಗರ ಆಗೋಂಗೆ ಕೊಡಬೇಡಿ. ಉಚ್ಚಾಟನೆ ಆಗಿದೆ.
ಅತಿ ಶೀಘ್ರದಲ್ಲಿ ನಮ್ಮ ಮೇಲಿನಿಂದ ಅವ್ರ ವರಿಷ್ಠರು ಭೇಟಿಯಾಗಿ ನಾವು ಮನವಿ ಮಾಡ್ತೇವೆ. ನೀವು ಉಚ್ಚಾಟನೆ ಹಿಂದೆ ಪಡೆದು ಮತ್ತು ಭಾರತೀಯ ಜನತಾ ಪಕ್ಷ ಮುಂದುವರಲಿಕ್ಕೆ ಎಲ್ಲ ಏನು ಮಾಡಬೇಕೆಲ್ಲ ಮಾಡ್ತಿರ್ತಿದ್ವಿ. ಬಟ್ ಅವೆಲ್ಲ ದಯವಿಟ್ಟು ನಿಮ್ಮದು ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೋತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.